ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ಬಸ್ ನಿಲ್ದಾಣದ ಆಪದ್ ಬಾಂಧವ ರಾಜೇಂದ್ರ, ಕಾಯಕವೇ ಕೈಲಾಸವೆಂದರೂ ಖಾಯಂ ಕೆಲಸವಿಲ್ಲ. ಮಾಡ್ಕೊಂಡು 18 ವರ್ಷ ಆಯಿತು. ಸೆಕ್ಯೂರಿಟಿ ಗಾಡಿ ಹಾಕೊಂಡು ಡಿಪೋದಲ್ಲಿ 4 ವರ್ಷ ಮತ್ತು ಸದಾಶಿವರಲ್ಲಿ 2 ವರ್ಷ. ಬೆಳಗ್ಗೆ ಇಲ್ಲಿ ಬಸ್ ಸ್ಟ್ಯಾಂಡ್ 4 ವರ್ಷ. ಬೆಳಗ್ಗೆ ನಾನು 8:30 9 ಗಂಟೆ ಮುಂಚೆ ಬರ್ತೀನಿ. ಎಷ್ಟು ಗಂಟೆ ಹೋಗ್ತೀರಿ? ಸಂಜೆ 8:30 9 ಗಂಟೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಸಾರಿಗೆ ಸಂಪರ್ಕ ಕೊಂಡಿಯಾಗಿರುವ ಕಾರವಾರ ಬಸ್ ನಿಲ್ದಾಣವು ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ತೆರಳುವ ಸಾವಿರಾರು ಪ್ರಯಾಣಿಕರಿಗೆ ಆಸರೆಯಾಗಿದೆ. ದಿನದ 24 ಗಂಟೆಯೂ ಸದಾ ಚಟುವಟಿಕೆಯಿಂದ ಕೂಡಿರುವ ಈ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯ ನಡುವೆಯೂ ಒಬ್ಬ ವ್ಯಕ್ತಿ ಸದ್ದಿಲ್ಲದೆ ಪ್ರಯಾಣಿಕರ ಹಾಗೂ ಸಿಬ್ಬಂದಿಗಳ ಸೇವೆಯಲ್ಲಿ ತೊಡಗಿದ್ದಾರೆ. ಅವರೇ ಕಡವಾಡ ಮೂಲದ 54 ವರ್ಷದ ರಾಜೇಂದ್ರ ನೇಕರ್. ರಾಜೇಂದ್ರ ಅವರದ್ದು ಈ ನಿಲ್ದಾಣದೊಂದಿಗೆ ಕಳೆದ ಸುಮಾರು 18 ವರ್ಷಗಳ ಅವಿನಾಭಾವ ಸಂಬಂಧ. ಈ ಹಿಂದೆ ಕೆಎಸ್ಆರ್ಟಿಸಿ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರಿದ ಅವರು ಸದಾಶಿವಗಡ ಹಾಗೂ ಕಾರವಾರ ನಿಲ್ದಾಣಗಳಲ್ಲಿ ವಾಚ್ಮೆನ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಆಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದರು. ಆದರೆ ಕಾಲಕ್ರಮೇಣ ಕೆಲಸದ ಗುತ್ತಿಗೆಯಲ್ಲಿ ಉಂಟಾದ ತಾಂತ್ರಿಕ ಬದಲಾವಣೆಗಳಿಂದಾಗಿ ಅವರು ಕೆಲಸ ಕಳೆದುಕೊಳ್ಳಬೇಕಾಯಿತು. ಆ ಬಳಿಕ ಕಾರ್ಗೋ ಪಾರ್ಸಲ್ ವಿಭಾಗದಲ್ಲಿ 2 ವರ್ಷ ದುಡಿದರು. ಅಲ್ಲಿಯೂ ಕೆಲಸಕ್ಕೆ ಕುತ್ತು ಬಂದಾಗ ಅವರು ಹತಾಶರಾಗದೆ ಬಸ್ ನಿಲ್ದಾಣವನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡರು. ಇಂದು ರಾಜೇಂದ್ರ ಅವರು ಅಧಿಕೃತವಾಗಿ ಯಾವುದೇ ಹುದ್ದೆಯಿಲ್ಲದಿದ್ದರೂ ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಸತತ 12 ಗಂಟೆಗಳ ಕಾಲ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಮಾಹಿತಿ ನೀಡುತ್ತಾ ಬಸ್ ಚಾಲಕರು ಮತ್ತು ನಿರ್ವಾಹಕರಿಗೆ ಅವಶ್ಯವಿರುವ ಸಹಾಯ ಮಾಡುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. 2 ಕಾಲೇಜು ಓದುತ್ತಿರುವ ಮಕ್ಕಳನ್ನು ಹೊಂದಿರುವ ಇವರಿಗೆ ಕುಟುಂಬ ನಿರ್ವಹಣೆಯ ಭಾರ ಬೆನ್ನೇರಿದೆ. ಹೊಟ್ಟೆಪಾಡಿಗಾಗಿ ದುಡಿಯುವ ಇವರಿಗೆ ನಿಲ್ದಾಣದ ಸಿಬ್ಬಂದಿಗಳೇ ಪ್ರೀತಿಯಿಂದ ಮಧ್ಯಾಹ್ನದ ಊಟ ನೀಡುತ್ತಿರುವುದು ಇವರ ಮೇಲಿರುವ ಗೌರವಕ್ಕೆ ಸಾಕ್ಷಿಯಾಗಿದೆ. ಕಾರವಾರ ಬಸ್ ನಿಲ್ದಾಣದಂತಹ ದೊಡ್ಡ ಕೇಂದ್ರಕ್ಕೆ ಸಮರ್ಥ ಸೆಕ್ಯೂರಿಟಿ ಗಾರ್ಡ್ಗಳ ಅವಶ್ಯಕತೆ ಇದೆ. ವರ್ಷಗಳಿಂದ ಅನುಭವ ಹೊಂದಿರುವ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ರಾಜೇಂದ್ರ ಅವರಿಗೆ ಇಲಾಖೆಯು ಹೊರಗುತ್ತಿಗೆ ಆಧಾರದ ಮೇಲೆ ಪುನಃ ಸೆಕ್ಯೂರಿಟಿ ಗಾರ್ಡ್ ಅಥವಾ ವಾಚ್ಮೆನ್ ಹುದ್ದೆ ನೀಡಿದರೆ ಬಸ್ ನಿಲ್ದಾಣದಲ್ಲಿ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರು ಬಂದರೆ ಸಹಾಯ ಮಾಡಬಹುದು. ವೀಲ್ ಚೇರ್ ಇದ್ದರೂ ನಿರ್ವಹಣೆ ಮಾಡುವರಿಲ್ಲ. ನಿಲ್ದಾಣದಲ್ಲಿ ರಾತ್ರಿ ಕುಡುಕರ ಕಾಟ, ದನಗಳು ಸೆಗಣಿ ಹಾಕಿ ಬಸ್ ಹತ್ತುವರು ಸೆಗಣಿ ಮೇಲೆ ಕಾಲಿಟ್ಟು ಜಾರುತ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಬಡ ಕುಟುಂಬವೊಂದಕ್ಕೆ ಆಸರೆಯಾದಂತಾಗುತ್ತದೆ. ಸಾರಿಗೆ ಸಂಸ್ಥೆಯ ಮೇಲಾಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ಮಾನವೀಯ ನೆಲೆಯ ಮನವಿಯನ್ನು ಪುರಸ್ಕರಿಸಿ ಈ ನಿಲ್ದಾಣದ ಆಪದ್ ಬಾಂಧವನಿಗೆ ನ್ಯಾಯ ಒದಗಿಸಬೇಕಿದೆ. ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ವಿ? 18 ವರ್ಷ ಆಯಿತು. ಮೊದಲು ಏನಂತಿದ್ರಿ ಇಲ್ಲಿ? ಸೆಕ್ಯೂರಿಟಿ ಗಾಡಿ ಹಾಕೊಂಡು ಸೆಕ್ಯೂರಿಟಿ ಗಾರ್ಡ್. ಆಮೇಲೆ ಕಡೆಗೆ ತುಳಿದಾದ್ಮೇಲೆ ಸ್ವಲ್ಪ ದಿವಸ ನಾನು ಇಲ್ಲಿ ಮಾಡಿದೆ ಕಾರ್ಗೋದಲ್ಲಿ ಮಾಡಿ. ಅದ್ರ ಮೊದಲು ಡಿಪೋದಲ್ಲಿ ಇದ್ದೀರಾ? ಡಿಪೋದಲ್ಲಿ 4 ವರ್ಷ ಮಾಡಿದೆ. ಮತ್ತು ಸದಾಶಿವರಲ್ಲಿ 2 ವರ್ಷ. ಕಡೆಗೆ ಇಲ್ಲಿ ಬಸ್ ಸ್ಟ್ಯಾಂಡ್ 4 ವರ್ಷ. ಅದರ ನಂತರ ಕೆಲಸದಿದೆ ಕೆಲಸ ಹೋದ್ಮೇಲೆ ಕಡೆಗೆ ನಾನು ಅಲ್ಲಿ ಇದ್ದೆ, ಸ್ವಲ್ಪ ಗಿರೀಶ್ ಹತ್ರ ಬ್ರಿಟಿಷ್ ಕಡೆ ಅಲ್ಲಿ ಇದ್ದೆ. ಕಾರ್ಗೋ. ಕಡೆಗೆ ಕಾರ್ಗೋ ಇಲ್ಲೇ ಬಸ್ ಸ್ಟ್ಯಾಂಡ್. ಈಗೇನು ಮಾಡ್ತೀರಿ? ಈಗ ಅಂದರೆ ಇಲ್ಲೇ ಬಂದಿದ್ದು ಪಾರ್ಸಲ್ ತಗೊಂಡು ಹೋಗೋದು ಮಾಡಿದ್ವಿ. ಬೆಳಿಗ್ಗೆ ಸಂಜೆ? ಬೆಳಗ್ಗೆ ಸಂಜೆ. ಎಷ್ಟು ಗಂಟೆ ಬರ್ತೀರಿ? ಬೆಳಗ್ಗೆ ನಾನು 8:30 9 ಗಂಟೆ ಮುಂಚೆ ಬರ್ತೀನಿ. ಎಷ್ಟು ಗಂಟೆ ಹೋಗ್ತೀರಿ? ಸಂಜೆ 8:30 9 ಗಂಟೆ. ಇಲ್ಲೇ ಊಟ ಅವರು ಕೊಡ್ತಾರೆ. ಊಟ ಅಂತಂದರೆ ನಮ್ಮ ಗಂಟೆ. ಈಗ ನನಗೆ 54 ಇದೆಯಲ್ಲ. ಮದುವೆ ಆಗಿದ್ದೀರಿ ನೀವು? ಮದುವೆ ಆಗಿದೆ. ಎಷ್ಟಿದೆ ಮಕ್ಕಳು? 2 ಮಂದಿ. 2 ಮಕ್ಕಳು ಶಾಲೆ ಹೋಗ್ತಾರೆ? ಮಗ ಫಸ್ಟ್ ಇಯರ್. ಈಗ ಇದನ್ನು ದುಡ್ಕೊಂಡೇ ಹೋಗ್ಬೇಕು. ಹೌದು. ಮನೆಯವರು ಎಷ್ಟು ಗಂಟೆ ಜೀವನ